ಶಾಸಕರ ದಿನಚರಿ. ಮುಂಜಾನೆ 3:30ಕ್ಕೆ ಶಾಸಕರ ದಿನಚರಿ ಆರಂಭವಾಗುತ್ತೆ. ಶಾಸಕರು ಮುಂಜಾನೆ 4ಕ್ಕೆ ಬೆಂಗಳೂರಿನ ತಮ್ಮ ಮನೆಯನ್ನು ಬಿಟ್ಟು 5:30ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ 30 ನಿಮಿಷಗಳ ಕಾಲ ತಮ್ಮ ಕ್ಷೇತ್ರದ ಪ್ರಮುಖ ನಾಯಕರ ಜೊತೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತಾರೆ. ನಂತರ ಇವರು ಗ್ರಾಮಗಳ ಕಡೆ ಹೊರಡುತ್ತಾರೆ. ಶಾಸಕರು ಇದುವರೆಗೆ ಸುಮಾರು 120 ಹಳ್ಳಿಗಳಿಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಹಲವಾರು ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಿದ್ದಾರೆ. ಊರವರೆಲ್ಲ ನೀವು ಹೇಳ್ಬಿಟ್ರೆ ಇಟಾಚಿ ನಾಳೆನೆ ಕಳಿಸ್ತಾರೆ. ಅವ್ರು ADLR ಸರ್ ಸರ್ವೇಯರ್ನು ನಾಳೆ ಕಳಿಸ್ತಾರೆ, ಅವರು ಕಳಿಸ್ತಾರೆ. ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸ್ತೀನಿ. ಊರವ್ರು ನಿಂತು ಸಮಾಧಾನವಾಗಿ ಒಂದು ಕನ್ಕ್ಲೂಷನ್ ಬಂದು ದಾರಿ ಮಾಡ್ಕೊಂಡ್ಬಿಡಿ. 2 ಎಕರೆ ಇದೆ ಸ್ಮಶಾನಕ್ಕೆ, ಸರ್ವೆ ನಂಬರ್ 11ರಲ್ಲಿ ಬೌಂಡ್ರಿ ಹಾಕಿಸ್ತೀನಿ. ಈಗ ಅದಕ್ಕೆ ಹೋಗಕ್ಕೆ ದಾರಿ ಯಾರ್ಯಾರ್ದು ಬರುತ್ತೋ ಬಿಡ್ಲೇಬೇಕಷ್ಟೇ. ಕರೆಂಟ್ ಎಲ್ಲ ಇದಕ್ಕ ಯಾಕಮ್ಮ ಕರೆಂಟ್ ಏನಮ್ಮ ಅದಕ್ಕೆ ವ್ಯವಸ್ಥೆ? ತಹಶೀಲ್ದಾರ್, PDO, ADLR, RI, EO ಹೀಗೆ 34 ಅಧಿಕಾರಿಗಳೊಂದಿಗೆ ಹಳ್ಳಿಗೆ ಭೇಟಿ ನೀಡಿ ಅಲ್ಲಿನ ಜ್ವಲಂತ ಸಮಸ್ಯೆಗಳನ್ನು ಕಣ್ಣಾರೆ ಕಂಡು ಪರಿಹರಿಸುತ್ತಾರೆ. ಪೆನ್ಷನ್ ಮೇಡಮ್ ಕಾರ್ಡು ಆಗಿದೆ, ఫారము కొట్టరంత రిలీజ్ ఆగిల్ల ఇన్న అమ్మ అంబులెన్స్ ఉంది. ఎవడొస్తాను అంబులెన్స్లో రా బలాపుందా చూపిస్తాను. డాక్టర్కి అంతా చెప్తాను, పర్సనల్గా బాగా చూసి ಅದು ಟ್ರೀಟ್ಮೆಂಟ್ಗೆ ಇದು ಅರೇಂಜ್ చేస్తాను. ಚರಂಡಿ CC ರೋಡ್ ಅಣ್ಣ, ಅಲ್ಲಿಂದ ನೋಡಿ ಆ ಕಂಬದಿಂದ ಎಲ್ಲರಿಗೋಣ, ಆ ತೆಂಗಿನ ಮರದವರೆಗೋಣ, ಇಲ್ಲ ಮೇನ್ ರೋಡ್ವರೆಗೂ, ಇಲ್ಲ ಅಲ್ಲಿವರೆಗೂ. ಜನರು ತಮ್ಮ ರಸ್ತೆ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ಚರಂಡಿ ಸಮಸ್ಯೆ, ಪಿಂಚಣಿ ಸಮಸ್ಯೆ, ರೇಷನ್ ಕಾರ್ಡ್ ಸಮಸ್ಯೆ ಹೀಗೆ ತಮ್ಮ ಹಲವಾರು ಸಮಸ್ಯೆಗಳನ್ನು ಶಾಸಕರ ಬಳಿ ಹೇಳಿಕೊಳ್ಳುತ್ತಾರೆ. ಶಾಸಕರು ತಮ್ಮ ಜೊತೆಯಲ್ಲಿನ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಹಲವಾರು ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸುತ್ತಾರೆ. ಅವ್ರ ಕ್ವಶನ್ ಏನಂದ್ರೆ, ಈ ಕಂಪೆನ್ಸೇಷನ್ ಅವ್ರು ತುಂಬಬೇಕಾ ಸರ್ಕಾರ ತುಂಬುತ್ತಾ? ಸರ್ಕಾರದ ತುಂಬಲ್ಲ, ಇವ್ರ ಹತ್ರ ನಾವು ಇಸ್ಕೊಂಡು ತುಂಬ ಆಗಲ್ಲ. ಈಗ ಹಂಗಾದ್ರೆ ಕಾನೂನು ರೀತಿ ನಾವು ಅವ್ರಿಗೆ ಮಾಡ್ಕೊಡ್ಬೋದು. అక్కడ మీరు 2.5 వేలు కట్టాలక్క రెగ్యులరైజేషన్ మీది నేనే కడతాను, నేను దుడ్లు ఇస్తాను, మీరు వాళ్ళకి ఇచ్చేయండి అన్న. ఊరికి బస్సు వచ్చేతారా చేస్తాను అక్క. వీళ్ళు రూరల్ డ్రింకింగ్ వాటర్ సప్లై ఆఫీసర్, తాలూకా ఆఫీసర్, ಒಂದು ವಾರದಲ್ಲಿ ಬೋರು CC రోడ్ టార్ రోడ్ తిరిగి డిస్కస్ చేస్తాను. టార్ రోడే బాగుంటుంది. ఒక 2 ఇంకా 3 నెలల టైం ఇవ్వండి. ఇప్పుడు గవర్నమెంట్లో కొత్తలో దాన్ని ఇచ్చినారు, రోడ్ వేపిస్తాను అక్క. ఇప్పుడు అది పెన్షన్ వస్తుంది, ఒక వెహికల్ ఇప్పిద్దాము, ಅಲ್ಪೋನಿ ತಿರುಗಿ ಏಮನ್ನು ಉಂಟೆ ಸುದ್ದ. PDO ಅವರೇ, ಈ ಊರಲ್ಲಿ ನಾಳಿದ್ದು ಬಂದು ಮನೆ ಯಾರಿಗಲ್ಲ ಒಂದು ಪಟ್ಟಿ ಮಾಡಿ, ಸೈಟ್ ಯಾರಿಗಬೇಕು ಪಟ್ಟಿ ಮಾಡಿ, ಕಾನೂನು ರೀತಿ ಬಂದಾಗ ಮಾಡೋಣ. ఇప్పుడు డిస్ట్రిక్ట్ హాస్పిటల్లో సర్జన్ ఉన్నారక్క, ఆ అమ్మ గైనకాలజీ అంటే గర్భకోశం ఆపరేషన్ చేయదు. కావాల్సింటే నేను స్పెషల్గా చెప్పి మన అంబులెన్స్ ఇక్కడికి వస్తుంది పంపిస్తాను, వచ్చి నేను వాళ్ళకి చెప్పి నీట్గా అరేంజ్ చేపిస్తాను.